ಬಿತ್ತನೆ ಸಮಯ ಮುಂಗಾರು ಬಿತ್ತನೆ ಸಮಯದಲ್ಲಿ ಬೀಜ ರಸಗೊಬ್ಬರ ಬೆಲೆ ಏರಿಕೆ ಬೇಡವೇ ಬೇಡ ಬೇಡವೇ ಬೇಡ ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ಬೀಜ ರಸಗೊಬ್ಬರ ಬೆಲೆ ಏರಿಕೆ ಮಾಡಿ ರೈತರಿಗೆ ಬರೆ ಎಳೆದ ಸರ್ಕಾರಕ್ಕೆ ಧಿಕ್ಕಾರ. ಪೀಡಿತ ಪ್ರದೇಶದಲ್ಲಿ ಬೀಜ ರಸಗೊಬ್ಬರ ಬೆಲೆ ಏರಿಕೆ ವಾಪಸ್ಸಾಗಲಿ. ಪೀಡಿತ ಪ್ರದೇಶದಲ್ಲಿ ಬೀಜ ರಸಗೊಬ್ಬರ ಬೆಲೆ ಏರಿಕೆ ವಾಪಸ್ಸಾಗಲಿ. ಬೀಜ ರಸಗೊಬ್ಬರ ಬೆಲೆ ಏರಿಕೆ ಬೇಡವೇ ಬೇಡ ಬೆಲೆ ಏರಿಕೆ ಮಾಡಿ ರೈತರಿಗೆ ಬರೆ ಎಳೆದ ಸರ್ಕಾರಕ್ಕೆ ಧಿಕ್ಕಾರ. ರೈತರಿಗೆ ಬೀಜ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿ ಮಾಡುವುದು ಬೇಡವೇ ಬೇಡ ಬೀಜ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿ ಮಾಡುವುದು ಬೇಡವೇ ಬೇಡ ರೈತರಿಗೆ ಬೇಕಾಗುವಷ್ಟು ಬೀಜ ವಿತರಣೆ ಮಾಡಲೇಬೇಕು. ರೈತರಿಗೆ ಬೇಕಾಗುವಷ್ಟು ಗೊಬ್ಬರ ರಸಗೊಬ್ಬರ ರಾಸಾಯನಿಕ ರಸಗೊಬ್ಬರ ವಿತರಣೆ ಮಾಡಲೇಬೇಕು. ಎಲ್ಲ ರೈತರಿಗೆ ಸರಳವಾಗಿ ಬೀಜ ಕೊಡಲೇಬೇಕು. ಯಾತಕ್ಕಾಗಿ ಹೋರಾಟ? ಅನ್ನದಾತರಿಗೆ ದ್ರೋಹ ಬಗೆಯುವ ಸರ್ಕಾರಕ್ಕೆ ಧಿಕ್ಕಾರ. ಬರಪೀಡಿತ ಪ್ರದೇಶದಲ್ಲಿ ಬೀಜ ರಸಗೊಬ್ಬರಕ್ಕೆ 80% ಸಹಾಯಧನ ಕೊಡಲೇಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿ ಈಗಾಗಲೇ 5 ಲಕ್ಷ ಚಿಲ್ಲರೆ ಜನನ್ನ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಅನ್ನದಾತ ರೈತರು. ಈ ರೈತರಿಗೆ ಈಗಾಗಲೇ ಗುಲ್ಬರ್ಗ ಜಿಲ್ಲಾ ಬರಪೀಡಿತ ಪ್ರದೇಶ ಘೋಷಣೆ ಆಗಿದೆ. ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಸಾಲದ ಮಡುವಿನಲ್ಲಿ ಒದ್ದಾಡಿ ರೈತರ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ದಿನೇ ಗುಲ್ಬರ್ಗ ಜಿಲ್ಲೆಯಲ್ಲಿ ತೊಗರಿಯ ನಾಡಿನಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಇಂಥ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ರೈತರಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ C2+50 ಸೇರಿಸಿ MSP ಕಾನೂನನ್ನ ಎಲ್ಲಿ ಜಾರಿ ಮಾಡಲಿಲ್ಲ, ಬೆಂಬಲ ಬೆಲೆ ಕೊಡಲಿಲ್ಲ. ಆದ್ರೆ ಇವತ್ತು ಏಕಾಏಕಿಯಾಗಿ ಬರಪೀಡಿತ ಪ್ರದೇಶದಲ್ಲಿ ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡಿನಲ್ಲಿ ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ತೊಗರಿ, ಸೋಯಾ, ಉದ್ದು, ಹೆಸರು, ಎಳ್ಳು, ದ್ವಿದಳ ಧಾನ್ಯಗಳ ಬೀಜಗಳದ ರೇಟನ್ನ ಏಕಾಏಕಿಯಾಗಿ ದಿಢೀರ್ಸೆ 286 ರೂಪಾಯಿಯನ್ನ ಪರ್ ಕೆಜಿಯನ್ನ ರೇಟನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಇದು ರೈತರಿಗೆ ಹೊರೆ ಮಾಡಿದೆ, ರೈತರಿಗೆ ದ್ರೋಹ ಬಗ್ದಿದೆ. ತಕ್ಷಣದ ಬೀಜದ ಬೆಲೆ ರೇಟನ್ನಿದೆ ಬೆಲೆ ಏರಿಕೆಯನ್ನ ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನ ಆಗ್ರಹಿಸಿ ಅದರ ಜೊತೆಗೆ ಇವತ್ತು ಬೀಜ ರಸಗೊಬ್ಬರಕ್ಕೆ ಕನಿಷ್ಠ 80% ಸಹಾಯಧನನ್ನ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ಗುಲ್ಬರ್ಗ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದ್ಗಡೆ ಪ್ರತಿಭಟನೆ ನಡೆಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರನ ಒತ್ತಾಯ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತಾ ಇದ್ವಿ. ಚಿಂಚೋಳಿ ತಾಲೂಕಾ ಅಡವಾರದಲ್ಲಿ ನಾಗಪ್ಪ ಪೂಜಾರಿ ಅಂತ ಒಬ್ಬ ರೈತ, ಆ ರೈತ ಮೆಕ್ಕೆಜೋಳದ ಬೀಜ ಇವತ್ತು ಬೋಗಸ್ ಬೀಜ ಕೊಟ್ಟಿದ್ದಾರೆ, ಕಳಪೆ ಮಟ್ಟದ ಬೀಜ ಕೊಟ್ಟಿದ್ದಾರೆ. 4 ಎಕರೆ ಬಿತ್ತನೆ ಮಾಡಿದ ರೈತನಿಗೆ ಇವತ್ತು ಯಾವುದೇ ಕಾರಣಕ್ಕೂ 1,25,000 ರೂಪಾಯಿ ಆದಾಯ ಬರ್ತಕ್ಕಂಥ ಅದ್ರ ಮೇಲೆ ನಂಬ್ಕೊಂಡು ಕೂತಿರ್ತಕ್ಕಂಥ ನಾಗಪ್ಪ ಪೂಜಾರಿಗೆ ಅನ್ಯಾಯ ಮಾಡಿದರೆ. ಮೆಕ್ಕೆಜೋಳ ಚೌರ ಬಿಟ್ಟಿದೆ, ತೆನಿ ಬಿಟ್ಟಿದೆ, ದಾಣಿ ತುಂಬಿಲ್ಲ. ಆ ರೈತನ ನಂಬಿಕೊಂಡು ಕೂತಿರ್ತಕ್ಕಂಥ ನಂಬಿಕೆ ದ್ರೋಹ ಮಾಡಿರ್ತಕ್ಕಂಥ ಇವತ್ತು ಕಂಪನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಆ ಕಂಪನಿ ಮೂಲಕ ಬೆಳೆ ನಷ್ಟ ಪರಿಹಾರನ ಬರ್ಸಕ್ಕೆ ಇದಕ್ಕೆ ಸಂಬಂಧಪಟ್ಟಂಗ ಇವತ್ತು ಕೃಷಿ ವಿಜ್ಞಾನಿಗಳನ್ನ ತಂಡ ರಚನೆ ಮಾಡಬೇಕು, ತನಿಖೆ ನಡೆಸಬೇಕು. ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ ತಂಡ ರಚನೆ ಮಾಡಬೇಕು. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಆ ಪತ್ರನ ಇವರು ಬರಿಬೇಕು. ಬರೆದ ಕೇಸಿಂದ ತಕ್ಷಣನೇ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಜರುಗಿಸಿ ಆ ನಾಗಪ್ಪ ಪೂಜಾರಿಗೆ ಇವತ್ತು ಅವನ ನೆರವಿಗೆ ಸರ್ಕಾರನ ಧಾವಿಸ್ಬೇಕಂತ ಕರ್ನಾಟಕ ಪ್ರಾಂತ ಸಂಘ ಆಗ್ರಹ ಮಾಡ್ತಾ ಇದೆ.